ಈ ವೀಕೆಂಡ್ ಕಿಚ್ಚನ ಪಂಚಾಯಿತಿಯಲ್ಲಿ ಗಿಲ್ಲಿಯದ್ದೇ ಸದ್ದು ಜೋರಾಗಿತ್ತು. ಕ್ಯಾಪ್ಟನ್ ಆಗಿ ಗಿಲ್ಲಿ ಮಾಡಿದ ತಪ್ಪುಗಳಿಗೆ ಸುದೀಪ್ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. ಜೊತೆಗೆ ಗಿಲ್ಲಿ ರೀತಿ ಯಾರು ಕೂಡ ಬಿಗ್ ಬಾಸ್ ಆಟ ಅರ್ಥ ಮಾಡಿಕೊಂಡಿಲ್ಲ. ಬಿಗ್ ಬಾಸ್ ಅನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿರೋದು ಗಿಲ್ಲಿ ಒಬ್ಬನೇ. ಗಿಲ್ಲಿ ಮನೆ ಮಂದಿನೆಲ್ಲ ಸರಿಯಾಗಿ ಆಟ ಆಡಿಸುತ್ತಿದ್ದಾನೆ ಎಂದು ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಎಲ್ಲರಿಗೂ ಶಾಕ್ ನೀಡಿದ್ದಾರೆ. ಬಿಗ್ ಬಾಸ್ ಸೀಸನ್ 12 ಮುಗಿಯಲು ಇನ್ನೇನು ಕೆಲವೇ ದಿನಗಳು ಬಾಕಿ ಇವೆ. ಈಗಾಗಲೇ 98 ದಿನಗಳು ಪೂರ್ಣಗೊಂಡಿವೆ. ಪ್ರಸ್ತುತ ಬಿಗ್ ಬಾಸ್ ಮನೆಯಲ್ಲಿ ಉಳಿದಿರುವ ಸ್ಪರ್ಧಿಗಳು ಕೂಡ ಕಮ್ಮಿ. ಒಟ್ಟು 9 ಸ್ಪರ್ಧಿಗಳು ಉಳಿದಿದ್ದು ಅದರಲ್ಲಿ ಒಬ್ಬರು ಇವತ್ತು ಎಲಿಮಿನೇಟ್ ಆಗ್ತಾರೆ. ಇನ್ನು ಉಳಿಯೋದು 8 ಸ್ಪರ್ಧಿಗಳು. ಆ 8 ಸ್ಪರ್ಧಿಗಳಲ್ಲಿ ಈ ಬಾರಿ ಗಿಲ್ಲಿ ನಟ ಫೈನಲ್ ಗೆ ಬಂದೇ ಬರ್ತಾರೆ. ಈ ಬಾರಿ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟನೆ ಅಂತ ಭಾರಿ ಚರ್ಚೆ ಶುರುವಾಗಿದೆ. ಆದ್ರೆ ಗಿಲ್ಲಿ ನಟ ಇಷ್ಟು ಚೆನ್ನಾಗಿ ಆಟ ಆಡೋದಕ್ಕೆ ಏನು ಕಾರಣ? ಏನಾದ್ರೂ ವಿಶೇಷ ತಯಾರಿ ಮಾಡಿಕೊಂಡು ಬಂದಿದ್ದಾರಾ ಅನ್ನೋಂತ ಅನುಮಾನ ಎಲ್ರಿಗೂ ಇತ್ತು. ಇದೀಗ ಗಿಲ್ಲಿ ನಟನ ಈ ಒಂದು ಗುಟ್ಟನ್ನ ಕಿಚ್ಚ ಸುದೀಪ್ ಅವರು ರಟ್ಟು ಮಾಡಿದ್ದಾರೆ. ಗಿಲ್ಲಿ ನಟನ ಅಸಲಿ ಮುಖವನ್ನ ತೆರೆದಿಟ್ಟಿದ್ದಾರೆ. ಹೌದು, ಕಳೆದ ವಾರ ಗಿಲ್ಲಿ ಮನೆಯ ಕ್ಯಾಪ್ಟನ್ ಆಗಿದ್ದರು. ಇದೇ ವೇಳೆ ಮನೆಯಲ್ಲಿ ಸಾಕಷ್ಟು ವಿಷಯಗಳು ನಡೆದವು. ಇದೀಗ ವೀಕೆಂಡ್ ಎಪಿಸೋಡ್ ನಲ್ಲಿ ಸುದೀಪ್ ಅವರು ಈ ಬಗ್ಗೆ ಚರ್ಚೆ ನಡೆಸಿದಾಗ ಮನೆಯ ಯಾವೊಬ್ಬ ಸದಸ್ಯರು ಸಹ ಗಿಲ್ಲಿಯ ಕ್ಯಾಪ್ಟನ್ಸಿ ಹಾಗೂ ಉಸ್ತುವಾರಿ ಚೆನ್ನಾಗಿತ್ತು ಅಂತ ಹೇಳಲೇ ಇಲ್ಲ. ಆದರೆ ಅದೇ ಮಂದಿ ಗಿಲ್ಲಿ ತಪ್ಪು ಮಾಡಿದಾಗ ಆತನನ್ನ ನೇರವಾಗಿ ಪ್ರಶ್ನೆ ಸಹ ಮಾಡಿರಲಿಲ್ಲ. ವೀಕೆಂಡ್ ಅಲ್ಲಿ ಗಿಲ್ಲಿ ನಟನ ಕ್ಯಾಪ್ಟನ್ಸಿ ಬಗ್ಗೆ ಚರ್ಚೆ ಆಗ್ತಿರುತ್ತೆ. ಅದೇ ಟೈಮ್ ಅಲ್ಲಿ ಬೇರೆ ಸದಸ್ಯರು ಕ್ಯಾಪ್ಟನ್ ಗಳಾಗಿದ್ದಾಗ ಗಿಲ್ಲಿ ವರ್ತನೆ ಹೇಗಿತ್ತು, ಹಾಗೆ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾಗ ಮನೆಯ ಎಲ್ಲಾ ಸ್ಪರ್ಧಿಗಳ ವರ್ತನೆ ಹೇಗಿತ್ತು ಅಂತ ವ್ಯತ್ಯಾಸದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಗಿಲ್ಲಿ ನಟನಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಎಷ್ಟು ಬಿಗ್ ಬಾಸ್ ಸೀಸನ್ ನೋಡ್ಕೊಂಡು ಬಂದಿದ್ದೀರಿ ಅಂತ ಕೇಳ್ತಾರೆ. ಅದಕ್ಕೆ ಗಿಲ್ಲಿ ನಟ ಹೇಳ್ತಾರೆ, ನಾನು ಬಿಗ್ ಬಾಸ್ ನ ಪ್ರತಿಯೊಂದು ಸೀಸನ್ನಿನ ಪ್ರತಿಯೊಂದು ಎಪಿಸೋಡ್ ಅನ್ನ ನೋಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಕಿಚ್ಚ ಸುದೀಪ್ ಅವರು ಕೇಳ್ತಾರೆ, ನಿಮಗೆ ಇಷ್ಟವಾದಂತಹ ಸೀಸನ್ ಯಾವುದು ಅಂತ ಕೇಳ್ತಾರೆ. ಪ್ರಥಮ್ ಇದ್ದ ಸೀಸನ್ ಹಾಗೂ ಹನುಮಂತ ಇದ್ದ ಸೀಸನ್ ಎಂದು ಗಿಲ್ಲಿ ಉತ್ತರಿಸಿದ್ದಾರೆ. ಅದನ್ನು ಕೇಳುತ್ತಿದ್ದಂತೆ ಸುದೀಪ್ ಚಪ್ಪಾಳೆ ತಟ್ಟಿದ್ದಾರೆ. ಅಂದ್ರೆ ಗಿಲ್ಲಿ ಪಾತ್ರದಲ್ಲಿ ಸ್ವಲ್ಪ ಪ್ರಥಮ್ ಹಾಗೂ ಸ್ವಲ್ಪ ಹನುಮಂತು ಇಬ್ಬರು ಇದ್ದಾರೆ ಅಂತ ಆಯ್ತು. ಈ ಸುಳಿವು ಬಹಳ ಸಲ ಕೊಟ್ಟೆ. ಗಿಲ್ಲಿ ಹಾಕಿರೋದು ಬನಿಯನ್ ಇರಬಹುದು, ಆದರೆ ರಾಜನ ರೀತಿ ಬಾಳುತ್ತಿದ್ದಾರೆ ಎಂದು ಸುದೀಪ್ ಹೇಳಿ ನಕ್ಕಿದ್ದಾರೆ. ಇದನ್ನ ಕೇಳಿದಂತ ಮನೆ ಮಂದಿ ಎಲ್ಲರೂ ಫುಲ್ ಶಾಕ್ ಆಗ್ತಾರೆ. ಗಿಲ್ಲಿ ಗೇಮ್ ಅರ್ಥ ಮಾಡಿಕೊಂಡಿರೋದಕ್ಕೂ ಹಾಗೆ ನೀವೆಲ್ಲ ಗೇಮ್ ಅರ್ಥ ಮಾಡಿಕೊಂಡಿರೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಎಂದು ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಆದ್ರೆ ಅದು ತಪ್ಪಲ್ಲ. ಅವರು ಆಡುತ್ತಿರುವ ರೀತಿಯೂ ಕೂಡ ತಪ್ಪಲ್ಲ. ಬೇರೆ ಸ್ಪರ್ಧಿಗಳನ್ನ ಮುಂದೆ ಇಟ್ಕೊಂಡು ಕಂಟೆಂಟ್ ತೆಗೆಯುತ್ತಿದ್ದಾರೆ ಅಂತ ಗಿಲ್ಲಿ ನಟನ ಗುಟ್ಟನ್ನ ರಟ್ಟು ಮಾಡಿದ್ದಾರೆ. ಅದಕ್ಕೆ ಅಲ್ವಾ ಹೇಳೋದು ಗಿಲ್ಲಿ ನಟನ ಮಾಸ್ಟರ್ ಮೈಂಡ್ ಹಾಗೂ TRP ಕಿಂಗ್ ಅಂತ. ಇನ್ನು ಗಿಲ್ಲಿ ನಟನನ್ನ TRP ಕಿಂಗ್ ಅಂತ ಯಾಕೆ ಕರೀತಾರೆ ಅಂತ ಒಂದು ಉದಾಹರಣೆಯನ್ನ ಕೊಡ್ತೀನಿ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವರ ಕ್ಯಾಪ್ಟನ್ಸಿ ನಿಜಕ್ಕೂ ಒಂದು ಸಂಚಲನವನ್ನೇ ಸೃಷ್ಟಿಸಿತ್ತು. ಕಿಚ್ಚ ಸುದೀಪ್ ಅವರು ವೇದಿಕೆಯ ಮೇಲೆ ಈ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರುವುದು ಅವರ ನಾಯಕತ್ವದ ಗುಣಕ್ಕೆ ದೊರೆತಂತಹ ದೊಡ್ಡ ಗೌರವ. ಎಸ್, ಗಿಲ್ಲಿ ಅವರ ಮುಗ್ಧತೆ ಮತ್ತು ಹಳ್ಳಿ ಸೊಗಡಿನ ಮಾತುಗಳು ಜನಸಾಮಾನ್ಯರಿಗೆ ಬಹಳ ಹತ್ತಿರವಾಯಿತು. ಇನ್ನು ಗಿಲ್ಲಿ ಕ್ಯಾಪ್ಟನ್ ಆದ ವಾರದಲ್ಲಿ ಮನೆಯಲ್ಲಿ ನಡೆದ ಘಟನೆಗಳು, ಅವರ ನಿರ್ಧಾರಗಳು ಮತ್ತು ಹಾಸ್ಯ ಪ್ರಜ್ಞೆ ವೀಕ್ಷಕರನ್ನ ಸೆಳೆಯುವಲ್ಲಿ ಯಶಸ್ವಿಯಾದವು. ಹಾಗೆ ಬಿಗ್ ಬಾಸ್ ಇತಿಹಾಸದಲ್ಲೇ ಒಬ್ಬ ಸ್ಪರ್ಧಿ ಕ್ಯಾಪ್ಟನ್ ಆದಾಗ ಇಡೀ ತಿಂಗಳ TRP ಒಂದೇ ಒಂದು ವಾರದಲ್ಲಿ ಬಂದಿರುವುದು ಅಂದರೆ ಅದು ದಾಖಲೆಯೇ ಸರಿ. ಇದೇ ಕಾರಣಕ್ಕೆ ಗಿಲ್ಲಿ ನಟನನ್ನ TRP ಕಿಂಗ್ ಅಂತ ಕರೀತಾರೆ. ಬರೀ ಅಷ್ಟೇ ಅಲ್ಲ, ಸುದೀಪ್ ಅವರು ಕೂಡ ಗಿಲ್ಲಿಯ ಬೆನ್ನು ತಟ್ಟಿ ಗಿಲ್ಲಿ ಕ್ಯಾಪ್ಟನ್ ಪ್ರಭಾವ ಎಂದು ಹೇಳಿರುವುದು ಅವರ ಶ್ರಮ ಮತ್ತು ಜನಪ್ರಿಯತೆಗೆ ಸಿಕ್ಕ ಅತಿ ದೊಡ್ಡ ಸರ್ಟಿಫಿಕೇಟ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಬಿಗ್ ಬಾಸ್ ಇತಿಹಾಸದಲ್ಲಿ ಗಿಲ್ಲಿ ಅವರ ಈ ದಾಖಲೆಯ ಬಗ್ಗೆ ನಿಮಗೇನು ಅನ್ಸುತ್ತೆ? ಹಾಗೆ ಫಿನಾಲೆ ಉಳಿದಿರೋದು ಬರೀ ಒಂದೇ ಒಂದು ವಾರ. ಗಿಲ್ಲಿ ನಟ ವಿನ್ನರ್ ಆಗ್ತಾರಾ ಇಲ್ಲ ಗಿಲ್ಲಿ ನಟನನ್ನ ಬಿಟ್ಟರೆ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗಬೇಕು? ಇದರ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.